ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದಲೂ ಸಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನರೇಂದ್ರ ಮೋದಿಜಿಯವರು 6,000 ಕೊಡ್ತಾ ಇದ್ರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 4,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ಬಂದ್ ಮಾಡಿದ್ರು. ರೈತರು ತಮ್ಮ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ಹಣ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ 2.5 ರಿಂದ 3 ಲಕ್ಷ ರೂಪಾಯಿ ಹೊತ್ತು ನಮ್ಮ ರೈತ ಹಣವನ್ನ ಪಾವತಿ ಮಾಡಬೇಕಾಗ್ತದೆ ಎಸ್ಕಾಮಿಗೆ. ಆಗ ಮಾತ್ರ ಅಧಿಕಾರಿಗಳು ಬಂದು ಎಲೆಕ್ಟ್ರಿಕ್ ಲೈನ್ ಹಾಕಿ ಟಿಸಿಯನ್ನ ಕೂರಿಸ್ತಕ್ಕಂಥದ್ದು. ಬೊಮ್ಮಾಯಿರಿದ್ದಾಗ ರೈತ ವಿದ್ಯಾನಿಧಿನ ತಂದ್ರು, ಅದನ್ನು ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯನ್ನ ಗಿಮಿಕ್ಗಳನ್ನ ಮಾಡಿ 4-5 ತಿಂಗಳು ಯಾವುದೇ ಗ್ಯಾರಂಟಿಗಳನ್ನ ಕೊಡದೇನೆ ವೋಟಿಂಗ್ ಮತದಾನ ಆಗ್ತಕ್ಕಂಥ 3 ದಿನ ಮುಂಚಿತವಾಗಿ ಹಣ ವರ್ಗಾವಣೆ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಟೆಕ್ನಿಕ್ ಅನ್ನ ಕಲ್ತಿದ್ದಾರೆ. ಆದ್ರೆ ಈ ನಾಡಿನ ರೈತರಿಗೆ, ಬಡವರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ನಡೀತಾ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅನುದಾನವೇ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು, ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವತ್ತು ಆಡಳಿತ ಪಕ್ಷದ ಶಾಸಕರು ಒಂದ್ ಕಡೆ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ರಾಜು ಕಾಗೆ ಅಂತವ್ರು ಹೇಳ್ತಾರೆ. ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಆಗಿದೆ ಅಂತೇಳಿ ಆರ್.ವಿ. ದೇಶಪಾಂಡೆ ಅಂತವರು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇದರ ನಡುವೆ ರೈತರಿಗೆ ಇವತ್ತನ್ನು ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ. ಈ ಭ್ರಷ್ಟ ಸರ್ಕಾರ ಏನಿದೆ ನೋಡಿದ್ರಿ, ಮೂಡಾದಲ್ಲಿ ಯಾವ ರೀತಿ ನಾವು ಹೋರಾಟಗಳನ್ನ ಮಾಡಿದ್ವಿ. ನಿಮ್ಗೆ ಅನ್ನಿಸ್ಬೋದು ಏನ್ರಿ ಮೂಡ ಹೋರಾಟ ಮಾಡಿ ಏನಾಗಿದೆ ಅಂತೇಳಿ ಪತ್ರಕರ್ತರಿಗೆ ಅನ್ನಿಸ್ಬೋದು. ಅಪರಾಧನೇ ಮಾಡಿಲ್ಲ ಅಂತ ಹೇಳ್ತದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಮೂಡ ಹಗರಣವೇ ಅಲ್ಲ ಅಂತೇಳಿ ಪ್ರತಿಪಾದಿಸಿದಂತ ಸಿದ್ದರಾಮಯ್ಯನವರು ರಾತ್ರೋರಾತ್ರಿ ತಮ್ಮ ಧರ್ಮಪತ್ನಿಗೆ ಹೇಳಿ ಮೂಡ ಕಮಿಷನರ್ಗೆ ಪತ್ರವನ್ನ ಬರೆದು 14 ನಿವೇಶನಗಳನ್ನ ಹಿಂದಿರುಗಿಸ್ತಾ ಇದ್ದೇವೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರ ಧರ್ಮಪತ್ನಿ ಹೇಳಿರ್ತಕ್ಕಂಥದ್ದು.